ಯಲ್ಲಾಪುರ ತಾಲೂಕಿನ ಪ್ರತಿ ಪಂಚಾಯಿತಿ ಹಾಗೂ ಪಟ್ಟಣವೂ ಸೇರಿದಂತೆ ಬಿಜೆಪಿಗೆ ಬಹುಮತ. ಹರಿಪ್ರಕಾಶ್ ಕೋಣೆಮನೆ. ಜಗತ್ತಿನಲ್ಲಿಯೇ ಮಾದರಿಯಾಗಿರುವ ನಮ್ಮ ದೇಶ ಬೃಹತ್ ಪ್ರಜಾಪ್ರಭುತ್ವವಾದಿ ವ್ಯವಸ್ಥೆಯೊಂದಿಗೆ ಇತ್ತೀಚೆಗೆ ನಡೆದ ದೇಶದ ಚುನಾವಣೆಯನ್ನು ಇಡೀ ವಿಶ್ವವೇ ಗಮನಿಸುತ್ತಿತ್ತು. ಬಿಜೆಪಿ ಎನ್ಡಿಎ ಮೈತ್ರಿಯೊಂದಿಗೆ ಪರಿಪೂರ್ಣವಾಗಿ ಅಧಿಕಾರಕ್ಕೆ ಬರಲು ಇದೀಗ ಸನ್ನದ್ಧವಾಗಿದೆ. ಅಂತೆಯೇ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅತ್ಯಂತ ಸರಳರು, ಯಾವುದೇ ವಿವಾದ, ಆಪಾದನೆ, ಕಪ್ಪು ಚುಕ್ಕೆಗಳಿಗೆ ಗುರಿಯಾಗದೆ ಉತ್ತಮ ಹೆಸರು ಪಡೆದ ಹಿರಿಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ 3,37,428ಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಶಾಲಿಯಾಗಿರುವುದು ದೇಶವಾಸಿಗಳಿಗೆ ಸಂತಸ ತಂದಿದೆಯಲ್ಲದೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ದುಡಿದ ಕಾರ್ಯಕರ್ತರಿಗೆ, ನಾಯಕರಿಗೆ ಚೈತನ್ಯ ಬಂದಂತಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು. ಇಡೀ ಜಿಲ್ಲೆಯಲ್ಲಿ, ಅದರಲ್ಲೂ ಯಲ್ಲಾಪುರ ತಾಲೂಕಿನ ಪ್ರತಿ ಪಂಚಾಯತದಲ್ಲಿ, ಪಟ್ಟಣವೂ ಸೇರಿದಂತೆ ಬಿಜೆಪಿಗೆ ಬಹುಮತ ದೊರೆತಿದೆ. ಮತದಾರರು ಅಷ್ಟು ಪ್ರೀತಿಯಿಂದ ಬೆಂಬಲಿಸಿದ್ದಾರೆ. ಅವರನ್ನು ನಾವು ಅಭಿನಂದಿಸಲೇಬೇಕು. ಮುಂದಿನ ದಿನಗಳಲ್ಲಿ 3ನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡು ದೇಶದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮಹತ್ವ ನೀಡಲಿದೆ ಎಂದರು. ಯಲ್ಲಾಪುರ ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಗಣಪತಿ ಮಾನಿಗದ್ದೆ, ಗಣಪತಿ ಬೋಳಗುಡ್ಡೆ, ಸೋಮೇಶ್ವರ ನಾಯ್ಕ್, ಪ್ರದೀಪ್ ಯಲ್ಲಾಪುರಕರ್, ರವಿ ದೇವಾಡಿಗ, ವಿನೇಶ್ ಭಟ್, ಬಜ್ಜು ಗೌಳಿ ಮತ್ತಿತರರು ಉಪಸ್ಥಿತರಿದ್ದರು. ಹಾರ್ದಿಕ ಅಭಿನಂದನೆಗಳು. ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರಾಗಿ, ಸ್ನೇಹಶೀಲ ಸ್ವಭಾವದವರಾಗಿರುವ 6 ಬಾರಿ ಶಾಸಕರಾಗಿ, ಸಚಿವರಾಗಿ, ವಿಧಾನಸಭಾಧ್ಯಕ್ಷರಾಗಿ ಅನುಪಮ ಸೇವೆ ಸಲ್ಲಿಸಿರುವ ನಮ್ಮ ಸಂಘದ ಸದಸ್ಯರೂ ಸಹ ಆಗಿರುವ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭಾರೀ ಬಹುಮತದಿಂದ ಸಂಸದರಾಗಿ ಆಯ್ಕೆಗೊಂಡಿರುವುದು ಅತ್ಯಂತ ಹರ್ಷದ ಹಾಗೂ ಅಭಿಮಾನದ ಸಂಗತಿ. ಶ್ರೀಯುತರನ್ನು ಅಭಿಮಾನದಿಂದ ಅಭಿನಂದಿಸುತ್ತಾ ಶುಭ ಹಾರೈಸುವ ವಿನಯ್ ಎಸ್ ಹೆಗಡೆ ಮಂಡೆಮನೆ, ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರು ಟಿಎಂಎಸ್ ಶಿರಸಿ, ಜಿಎಂ ಹೆಗಡೆ ಮೊಳಕಂಡ ಉಪಾಧ್ಯಕ್ಷರು ಟಿಎಂಎಸ್ ಶಿರಸಿ, ಜಿಟಿ ಹೆಗಡೆ ತಟ್ಟಿಸರ ಅಧ್ಯಕ್ಷರು ಟಿಎಂಎಸ್ ಶಿರಸಿ, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು ಟಿಎಂಎಸ್ ಶಿರಸಿ. ನಮ್ಮ ಸಂಘದ ಸದಸ್ಯರೂ ಆಗಿರುವ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾಗಿ ಆಯ್ಕೆಗೊಂಡಿರುವುದು ಅತ್ಯಂತ ಹರ್ಷದ ಹಾಗೂ ಅಭಿಮಾನದ ಸಂಗತಿ. ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರನ್ನು ಅಭಿನಂದಿಸುತ್ತಾ ಶುಭ ಹಾರೈಸುತ್ತಿದ್ದೇನೆ. ಜಿಟಿ ಹೆಗಡೆ ತಟ್ಟಿಸರ ಅಧ್ಯಕ್ಷರು ಟಿಎಂಎಸ್ ಶಿರಸಿ. ಕಾರವಾರ ಅರ್ಬನ್ ಬ್ಯಾಂಕಿಗೆ ಸಹಕಾರಿ ಜಂಟಿ ನಿಬಂಧಕರ ಭೇಟಿ, ಗ್ರಾಹಕರ ಮುತ್ತಿಗೆ. ಠೇವಣಿದಾರರ ಹಣ ಅವ್ಯವಹಾರವಾಗಿರುವ ಬಗ್ಗೆ ಸುದ್ದಿಯಾಗಿದ್ದ ಕಾರವಾರ ಕೋಆಪರೇಟಿವ್ ಬ್ಯಾಂಕಿಗೆ ಗುರುವಾರ ಸಹಕಾರ ಇಲಾಖೆಯ ಜಂಟಿ ನಿಬಂಧಕ ಡಾಕ್ಟರ್ ಸುರೇಶ್ ಗೌಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅರ್ಬನ್ ಬ್ಯಾಂಕ್ ಮುಳುಗಡೆಯ ಹಂತದಲ್ಲಿರುವ ಸುದ್ದಿ ತಿಳಿದು ತಮ್ಮ ಠೇವಣಿಯನ್ನು ಹಿಂಪಡೆಯಲು ಜನರು ಮುಗಿಬಿದ್ದಿದ್ದರು. ಈ ವೇಳೆ ಬ್ಯಾಂಕಿಗೆ ಭೇಟಿ ನೀಡಿದ ಜಂಟಿ ನಿಬಂಧಕರನ್ನು ಕೂಡ ಮುಟ್ಟಿದ ಗ್ರಾಹಕರು ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿದರು. ಗ್ರಾಹಕರಾದ ದೀಪಕ ಹನೆಹಳ್ಳ ಮಾತನಾಡಿ, ಪ್ರಕರಣದ ಕುರಿತು ಮೃತರಾದ ಬ್ಯಾಂಕ್ ವ್ಯವಸ್ಥಾಪಕರ ವಿರುದ್ಧ ದೂರು ನೀಡಿದ್ದಾರೆ. ಹಿಂದಿನ ವ್ಯವಸ್ಥಾಪಕ ಗುರು ಬಾಂದೇಕರ್ ಅವರು ಅಪಘಾತದಲ್ಲಿ ಮೃತರಾಗಿದ್ದಾರೆ. ಆದರೆ ಅದು ಹಿಟ್ ಅಂಡ್ ರನ್ ಪ್ರಕರಣದ ರೀತಿ ಇದೆ. ಜೊತೆಗೆ ಅಧಿಕಾರಿಗಳು ಬ್ಯಾಂಕಿಗೆ ಬಂದಾಗಲೂ ಬ್ಯಾಂಕಿನ ಆಡಳಿತ ಮಂಡಳಿಯ ಒಬ್ಬರೂ ಕೂಡ ಬರಲಿಲ್ಲ. ಹೀಗಾಗಿ ಈ ಅವ್ಯವಹಾರದಲ್ಲಿ ಆಡಳಿತ ಮಂಡಳಿಯೂ ಪಾಲ್ಗೊಂಡಿದೆ ಎಂದು ಆರೋಪಿಸಿದರು. ಸಹಕಾರ ಇಲಾಖೆ ಜಂಟಿ ನಿಬಂಧಕ ಡಾಕ್ಟರ್ ಸುರೇಶ್ ಗೌಡ ಅವರು ಗ್ರಾಹಕರೊಂದಿಗೆ ಮಾತನಾಡಿ, ಸದ್ಯ ಬ್ಯಾಂಕಿನ ಕಡತಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ತಿಳಿಸುತ್ತೇವೆ. ಜೊತೆಗೆ ವಿಮೆಯ ಬಗ್ಗೆಯೂ RBI ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇವೆ. ಈಗಾಗಲೇ ಇಲಾಖೆಯ ಸಚಿವರೊಂದಿಗೆ ವಿಷಯದ ಬಗ್ಗೆ ಚರ್ಚಿಸಲಾಗಿದೆ. ಇಲಾಖೆ ಹಾಗೂ RBI ಅಧಿಕಾರಿಗಳು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ಗ್ರಾಹಕರು ವಿಚಲಿತರಾಗುವ ಅವಶ್ಯಕತೆ ಇಲ್ಲ ಎಂದರು. ಹೊನ್ನಾವರ ಅರ್ಬನ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಬೀಳ್ಕೊಡುಗೆ. ಒಬ್ಬ ವ್ಯಕ್ತಿ ಎಷ್ಟು ಕಾಲ ಸೇವೆ ಸಲ್ಲಿಸಿದ್ದಾರೆ ಎನ್ನುವುದಕ್ಕಿಂತ ಹೇಗೆ ಸೇವೆ ಸಲ್ಲಿಸಿದ್ದಾರೆ ಎನ್ನುವುದು ಮುಖ್ಯ. ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಹೊನ್ನಾವರ ಅರ್ಬನ್ ಬ್ಯಾಂಕ್ನ ಸಾರಥ್ಯ ವಹಿಸಿ ಗ್ರಾಹಕರಿಗೆ ಅನುಪಮ ಸೇವೆ ನೀಡಿ ಯಶಸ್ಸಿನತ್ತ ಮುನ್ನಡೆಸುವುದು ಸುಲಭದ ಮಾತಲ್ಲ. ಇದನ್ನು ರಾಜೀವ ಶಾನಭಾಗ ಸಾಧಿಸಿ ತೋರಿಸಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಜಿಯು ಭಟ್ ಹೇಳಿದರು. ಅವರು ಹೊನ್ನಾವರ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ಆಯೋಜಿಸಿದ್ದ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ರಾಜೀವ ಶಾನಭಾಗ ನಿವೃತ್ತಿಯ ವಿಶೇಷ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನಿವೃತ್ತಿಗೆ 2 ವರ್ಷ ಮೊದಲು ಟ್ರಸ್ಟ್ ಸ್ಥಾಪಿಸಿ ಬಡವರಿಗೆ ಸಹಾಯ ಮಾಡುವ ಸಾಮಾಜಿಕ ಕಳಕಳಿ ಮಾದರಿಯಾಗಿದೆ ಎಂದರು.
ನಿವೃತ್ತಿ ಹೊಂದಿದ ರಾಜೀವ್ ಶಾನಭಾಗ್ ಮಾತನಾಡಿ, ಸುದೀರ್ಘ ಸೇವೆ ಸಲ್ಲಿಸುವಾಗ ಅನೇಕ ಸವಾಲುಗಳು ಎದುರಾದರೂ ಗ್ರಾಹಕರು ಇನ್ನೂ ನನ್ನ ಸೇವೆ ಬೇಕು ಎನ್ನುವಾಗಲೇ ನಿವೃತ್ತಿ ಹೊಂದುತ್ತಿರುವುದು ಸಂತಸ ತಂದಿದೆ. ನಿಷ್ಠೆ, ಪ್ರಾಮಾಣಿಕತೆಯಿಂದ ಸೇವೆ ನೀಡಿ ಎಂದು ಸಿಬ್ಬಂದಿಗೆ ಸಲಹೆ ನೀಡಿದರು. ಬ್ಯಾಂಕಿನ ಹಿಂದಿನ ಅಧ್ಯಕ್ಷ ಡಿ.ಎ. ಕಾಮತ್, ವೈಕುಂಠ ಪ್ರಭು, ಡಾಕ್ಟರ್ ಪ್ರತಿಮಾ ಬಳಕೂರು ಮಾತನಾಡಿ, ರಾಜೀವ್ ಶಾನಭಾಗ್ ತಮಗೆ ನೀಡಿದ ಅಧಿಕಾರವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಇವರ ಸೇವಾ ಅವಧಿಯಲ್ಲಿ ಅನೇಕ ಪ್ರಶಸ್ತಿಗಳಿಗೆ ಬ್ಯಾಂಕ್ ಭಾಜನವಾಗಿದೆ. ಅವರು ನಿರ್ಗಮಿಸುತ್ತಿರುವುದು ದುಃಖದ ವಿಚಾರವಾದರೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿವೃತ್ತಿ ಹೊಂದುತ್ತಿರುವುದು ಸಂತೋಷ ತಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕಿನ ರಾಘವ ಬಾಳೇರಿ ಮಾತನಾಡಿ, ಬ್ಯಾಂಕಿನ ವಿಷಯದಲ್ಲಿ ನಮ್ಮ ನಡುವೆ ಅನೇಕ ಸಲ ಭಿನ್ನಾಭಿಪ್ರಾಯಗಳು ಬಂದರೂ ಒಮ್ಮೆಯೂ ಭಿನ್ನಮತ ಬರಲಿಲ್ಲ. ಅವರ ಮೇಲಿನ ವಿಶ್ವಾಸದಿಂದ ಆಡಳಿತ ಮಂಡಳಿ ಮಹತ್ತರ ಜವಾಬ್ದಾರಿ ನೀಡಿತ್ತು. ಅದನ್ನು ಸಮರ್ಥವಾಗಿ ನಿಭಾಯಿಸಿ ಉನ್ನತ ಮಟ್ಟಕ್ಕೆ ತಲುಪಿಸಿದ್ದಾರೆ. ಸಿಬ್ಬಂದಿ ಅದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆ ಇದೆ ಎಂದರು. ಬ್ಯಾಂಕಿನ ಪ್ರಭಾರ ಪ್ರಧಾನ ವ್ಯವಸ್ಥಾಪಕ ಆರ್.ಎಸ್. ಭಾಗವತ್ ವಂದಿಸಿದರು. ದಿನೇಶ್ ಕಾಮತ್ ಕಾರ್ಯಕ್ರಮ ನಿರೂಪಿಸಿದರು. ಸಿಕಂದರಾಬಾದ್ಗೆ ವರ್ಗಾವಣೆಗೊಂಡ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಬೀಳ್ಕೊಡುಗೆ. ಶಿರಸಿಯ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಅಬ್ದುಲ್ ಶೇಖ್ ಶಫಿ ಅವರು ಶಿರಸಿ ಬ್ಯಾಂಕಿನಿಂದ ಸಿಕಂದರಾಬಾದ್ಗೆ ವರ್ಗಾವಣೆಗೊಂಡಿದ್ದಾರೆ. ಇವರು ಸೇವಾ ಅವಧಿಯಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರು, ಗ್ರಾಹಕರು ಎಲ್ಲರೂ ಸೇರಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಬೀಳ್ಕೊಟ್ಟರು. ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಸುದರ್ಶನ್ ಪಿಳ್ಳೆ ಮತ್ತು ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ತೋನ್ಸೆ ಅವರು ಉಪಸ್ಥಿತರಿದ್ದರು. ಶಿರಸಿ ಅಂಚೆ ಕಚೇರಿಯಲ್ಲಿ ಪರಿಸರ ದಿನಾಚರಣೆ. ವಿಶ್ವ ಪರಿಸರ ದಿನವನ್ನು ಶಿರಸಿ ಅಂಚೆ ವಿಭಾಗೀಯ ಕಚೇರಿಯಲ್ಲಿ ಅಂಚೆ ಅಧೀಕ್ಷಕ ಹೂವಪ್ಪಜಿ ಅವರು ಗಿಡವನ್ನು ನೆಡುವುದರ ಮೂಲಕ ಆಚರಿಸಿದರು. ಹಾಗೆಯೇ ಶಿರಸಿ ವಿಭಾಗದ ಎಲ್ಲ ಅಂಚೆ ಸಿಬ್ಬಂದಿಗಳು ತಮ್ಮ ಕಚೇರಿಗಳ ಆವರಣದಲ್ಲಿ ಗಿಡಗಳನ್ನು ನೆಡುವುದರ ಜೊತೆಗೆ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು.